ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್. ಇವತ್ತು ವ್ಲಾಗ್ ಮಾಡ್ತಾ ಇರೋ ರೀಸನ್ ಬಂದು ನಮ್ಮ ಅಕ್ಕನ ನೋಡೋಕೆ ಹೋಗ್ತಾ ಇದ್ದೀವಿ. ಲಾಸ್ಟ್ ವೀಡಿಯೋದಲ್ಲೇ ನಾನು ಹೇಳಿದ್ನಲ್ಲ ನಮ್ಮ ಅಕ್ಕನಿಗೆ 9 ತಿಂಗಳು ಬಿದ್ದಿದೆ ಅಂತ. ಇನ್ನೂ 1 ಮಂತ್ ಇತ್ತು. ಅವಳಿಗೇನೋ ಏನು ಮಮ್ಮಿ ಏನೋ ಬೇಗ ಡೆಲಿವರಿ ಆಗೋಯ್ತು. ಹಾಸ್ಪಿಟ್ಲಿಗೆ ಏನೋ 8 ತಿಂಗಳು ಮೇಲೆ 1 ವಾರಕ್ಕೆ ಡೆಲಿವರಿ ಆಗೋದು. ಇನ್ನು 20 ದಿನ ತುಂಬಲಿಕ್ಕಿತ್ತು. ಇನ್ನೂ 1 ತಿಂಗಳಿದ್ದಂಗೆ ಪಾಪು ಆಗಲೇ 15 ಡೇಸ್ ಮೇಲಾಯಿತು. ಅಮ್ಮನೂ ಎಷ್ಟೊಂದು ಜನ ಹೋಗಿ ನೋಡ್ಕೊಂಡು ಬಂದವ್ರು. ನನಗೆ ಎಕ್ಸಾಮ್ ಇದ್ದಿದ್ದರಿಂದ ಹೋಗಿರಲಿಲ್ಲ. ಇವತ್ತು ಮಮ್ಮಿ ಬಾ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಸೊ ನಾನು ಅವಳನ್ನ ನೋಡ್ದಂಗೆ ಆಗುತ್ತೆ, ಪಾಪುನೂ ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ಸರಿ ಆಯಿತು ಅಂತ ಒಪ್ಕೊಂಡಿದ್ದೀನಿ. ದೊಡ್ಡಮ್ಮಂಗೆ ಫೋನ್ ಮಾಡಿದ್ದಕ್ಕೆ ಏನು ಸಾಂಬಾರು? ಸಿಗಡಿ. ಹಾಂ, ಸೀಗಡಿ ಸಾಂಬಾರು ಮಾಡ್ಕೊಂಬಾ ಅಂತ ಹೇಳಿದಾರಂತೆ. ಬಾಣ್ತಿ ಅಲ್ವಾ, ಸೊ ಅವಳು ತಿನ್ನಬೇಕು ಅಂದ್ಬಿಟ್ಟು ದೊಡ್ಡಮ್ಮ ತೊಗೊಬಾ ಅಂತಂದರು. ಸೊ ಅಮ್ಮ ಅಡುಗೆ ಮಾಡ್ತಾಯಿದ್ದಾರೆ. ನಾನು ಬೆಳ್ಳುಳ್ಳಿ ಬಿಡಿಸ್ಕೊಕೊಟ್ಟೆ. ಇಷ್ಟೊತ್ತು ಗಂಟ ವಾರ ಎಲ್ಲ ಮುಗಿದು ಎಲ್ಲ ಮಾಡಿ ಮುಗೀತು. ಹಾಂ, ದೇವ್ರ ಮನೆ ಫುಲ್ ದೇವ್ರ ಮನೆ ಪೂಜೆ ಎಲ್ಲ ಆಗೈತೆ. ಸೀಗಡಿ ಆಮೇಲಿಂದ ಸಾಂಬಾರು ಮಾಡೋಕ್ಕೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿ ನಾನು ಇಷ್ಟು ಗಂಟೆ ಬೆಳ್ಳುಳ್ಳಿ ಸುಲ್ಲೆ ಅಲ್ಲೇನೋ ಮಾಡ್ತೈತೆ. ಅದೇ ನಾನು ತಿನ್ನಲ್ಲ ಅದು, ಅದೇನೋ ನಂಗೆ ಗೊತ್ತಿಲ್ಲ. ನಮ್ಮ ಅಕ್ಕಂಗೆ ಹಾಂ, ನಮ್ಮ ಅಕ್ಕಂಗೆ ಮಾಡೋಕ್ಕೆ ನಮ್ಮಮ್ಮ ಮಾಡ್ತಾಯಿದ್ದಾರೆ. ಇದು ರೈಸು ಅಲ್ಲಿ ಟೊಮೊಟೊ ಬೇಯಿಸ್ತಾಯಿದ್ದಾರೆ. ಬೇಗ 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 ಹೋಗಿ. ಅದು ಅಲ್ಲದೆ ಇವತ್ತು ನಮ್ಮದೇ ಪೂಜೆ ಇದೆ ದೇವಸ್ಥಾನದಲ್ಲಿ. ಅದನ್ನು ಈ ಕಡೆ ಅಲ್ಲೋಗಿ ಮಾಡಿ ಈ ಕಡೆ ಬಂದು ದೇವಸ್ಥಾನಕ್ಕೆ ಹೋಗಿ ಮಾಡಬೇಕು. ಗೊತ್ತಿಲ್ಲ ಹೇಗೆ ಆಗುತ್ತೆ ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದಷ್ಟೆಲ್ಲ ವಿಡಿಯೋ ಮಾಡ್ತೀನಿ. ಬಟ್ ಅದರಲ್ಲೂ ಏನು ಗುಡ್ ನ್ಯೂಸ್ ಅಂದರೆ ನಮ್ಮ ಅಕ್ಕನಿಗೆ ಗಂಡು ಪಾಪು ಆಗಿದೆ. ಗಂಡು ಪಾಪು ನಮ್ಮ ಮನೆಗೆ ಬೇಕು ಅಂಥೇಳಿ ಗಂಡು ಪಾಪು ಬೇಕು ಅಂತ ನಮ್ಮ ಮನೇಲಿ ಆಲ್ಮೋಸ್ಟ್ ಇರೋದು ನಮ್ಮ ಅಣ್ಣ ಒಬ್ಬ ಗಂಡು ಮಗ ಬಿಟ್ಟರೆ ನಮ್ಮ ಫ್ಯಾಮಿಲಿಲಿ 6 ಜನ ತಂಗಿದಿರೋನಿಗೆ 6 ಜನ ತಂಗಿದಿರಿಗೆ ಒಬ್ಬ ನಮ್ಮ ಅಕ್ಕನ ಸೋನುಗೆ ತಮ್ಮ, ನಮ್ಮೆಲ್ರಿಗೂ ನಮ್ಮ ಅಣ್ಣನೇ. ಸೊ ಎಲ್ಲರಿಗೂ ಹೆಣ್ಮಕ್ಳು ಆಗಿ ಇವಾಗ ಕೊನೆಗೆ ನಮ್ಮ ಸೋನುಗೆ ಗಂಡು ಪಾಪು ಆಗಿರೋದಕ್ಕೆ ಮನೇಲಿ ಫುಲ್ ಹ್ಯಾಪಿ. ಅಯ್ಯೋ, ಗಂಡು ಪಾಪು ಅಂತ ಗೊತ್ತಾಗಿದ್ದ ದಿನ ಇವರೆಷ್ಟು ಖುಷಿಪಟ್ಟರು ಅಂದರೆ ಮನೇಲಿ ಚಿಕ್ಕಮ್ಮ, ದೊಡ್ಡಮ್ಮ, ನಮ್ಮಮ್ಮ, ನಮ್ಮ ಅಜ್ಜಿ ಸಿಕ್ಕಾಪಟ್ಟೆ ಹ್ಯಾಪಿ ಆದರು. ಸೊ ಅವಳದೇನೋ ಹೆಲ್ತ್ ಇಶ್ಯೂಯಿಂದ ಇನ್ನೂ ಡಿಸ್ಚಾರ್ಜ್ ಮಾಡಿಲ್ಲ, ಇನ್ನೂ ಹಾಸ್ಪಿಟಲಲ್ಲೇ ಇದ್ದಾರೆ. 15 ಡೇಸ್ ಮೇಲಾಯಿತು. ಅವಳದು ಏನೋ ಹೆಲ್ತ್ ಇಶ್ಯೂ ಇರುತ್ತಲ್ಲ, ಸೊ ಹೆಲ್ತ್ ಇಶ್ಯೂ ಇರೋದ್ರಿಂದ ಅವಳನ್ನೇನೋ ಹಾಸ್ಪಿಟಲಲ್ಲೇ ಇಟ್ಕೊಂಡಿದ್ದಾರೆ. ಇನ್ನೊಂದು 5 to 6 ಡೇಸ್ ಇರ್ತಾಳಂತೆ. ಸೊ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ, ಹಂಗೆ ಒಂದು ಬ್ಲಾಗ್ ಮಾಡ್ದಂಗೂ ಆಗುತ್ತೆ ಅಂತೇಳಿ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ ಇವತ್ತು ಈಗಿನ ಅಪ್ಡೇಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ಹೋಗಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇಷ್ಟೇ, ಲೆಟ್ಸ್ ಬಿಗಿನ್ ದ ವ್ಲಾಗ್. ಮನೆಯಲ್ಲಿ ಬಿಟ್ಟಿರುವ ಗುಲಾಬಿ ನೋಡಿ ಗೈಸ್, ಏನು ಮಸ್ತಾಗೈತೆ. ಗುಲಾಬಿ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಕೆಳಗಡೆ ಇದ್ದಿದ್ದು ಮೇಲೆ ಇಟ್ಬಿಟ್ಟಿದ್ದಾರೆ. ನಮ್ಮಮ್ಮ ಮಿಕ್ಸಿ ಆನ್ ಮಾಡಿ ಸೌಂಡೇ ಕೇಳಿಸ್ತಾ ಇಲ್ಲ. ಸೊ ಇಲ್ಲಿ ಗುಲಾಬಿ ನೋಡಿ ನಮ್ಮ ಮನೇಲಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಕಿತ್ಕೊಂಡಿಲ್ಲ, ನಮ್ಮಮ್ಮ ವಾರಕ್ಕೆ ಕಿತ್ಕೊಳ್ಬೇಕಿತ್ತು, ಕಿತ್ಕೊಂಡಿಲ್ಲ. ಅಲ್ಲಿ ನೋಡಿ ನಾಯಿ ಮರಿಗಳು ನಮ್ಮ ಈ ಸಂಪಲ್ಲಿ ಮರಿ ಹಾಕಿದ್ದಲ್ಲಿ ಕರ್ಕೊಂಡೋಗಿ ಬಿಟ್ಟಿದ್ದೀವಿ. ಎಷ್ಟು ದೊಡ್ಡ ದೊಡ್ಡ ನಾಯಿ ಮರಿಗಳಾಗಿದೆ, ಆಗಲೇ ಓಡಾಡ್ತಿದೆ. ಅಲ್ಲಿ ಬಂದು ಇದು ಇಲ್ಲಿ ಅವರಮ್ಮ. ಸೊ ಎಲ್ಲ ಪ್ಯಾಕ್ ಆಗ್ತಾ ಇದೆ. ಇದು ಸಾಂಬಾರ್, ಅನ್ನ, ಅಲ್ಲಿ ತಟ್ಟೆ ಹಾಕಿದ್ದಾರೆ. ಇವತ್ತು ಯಾರು ಅಷ್ಟಿಲ್ವಂತೆ. ಮತ್ತು ದೊಡ್ಡಮ್ಮ ಒಂದು ಡ್ರೆಸ್ ತೊಗೊಬರಕ್ಕೆ ಹೇಳಿದರು ದೊಡ್ಡಮ್ಮಂಗೆ. ಅಮ್ಮಂದೆ ಒಂದು ಡ್ರೆಸ್ ಎತ್ಕೊಂಡೈತೆ. ಸಾಂಬಾರು ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಸ್ನ್ಯಾಕ್ಸ್ ದೊಡ್ಡಮ್ಮಂಗೆ ಬಂದೆ ಒಂದು ಸ್ನ್ಯಾಕ್ಸ್ ಎತ್ಕೊಂಡಿದ್ದೀವಿ. ಸೊ 12 ಗಂಟೆ ಆಗೋಯ್ತು ಮಮ್ಮಿ, 12 ಗಂಟೆ ಆಯಿತು. ಸೊ ಎಲ್ಲ ಪ್ಯಾಕಪ್ ಆಯಿತು, ಹೊರಡಬೇಕು ಇವಾಗ. ನೋ ಎತ್ಕೊಂಡಿಲ್ಲ. ಬನ್ನಿ ಹೊರಡೋಣ, ಲೆಟ್ಸ್ ಗೋ.
ಐ ಆಮ್ ಹ್ಯಾಪಿ ಬಿಕಾಸ್ ನಮ್ಮ ಪಾಪು ನೋಡ್ತಾ ಇದ್ದೀನಿ ಅಂತ. ಅಮ್ಮ ಬೇಗನೆ 3 ಟೈಮ್ಸ್ ನೋಡಿದ್ದಾರೆ, ನಾನಿನ್ನೂ ಒಂದು ಸದನೂ ನೋಡಿಲ್ಲ, ಇವತ್ತು ನೋಡ್ತಾ ಇದ್ದೀನಲ್ಲ. ಸೊ ಐ ಆಮ್ ಎಕ್ಸೈಟೆಡ್ ಟು ಸಿ ಮೈ ಸನ್. ನಾನು ಚಿಕ್ಕಮ್ಮ ಆಗೋಗಿದ್ದೀನಿ. ನಿಮಗೂ ನಮ್ಗೆ ತೋರಿಸ್ಬೇಕೋ ಮಕ್ಕ ಗೊತ್ತಿಲ್ಲ, ನೋಡೋಣ. ಹೊರಗೆ ಫೈನಲಿ ನಾವು ಮೆಟ್ರೋಗೆ ಬಂದು ಕೂತಿದ್ದೀವಿ. ಇಷ್ಟೊಂದು ಗಂಟೆ ಆಯಿತು. ಅಲ್ಲಿಂದ ಬಸ್ಸಲ್ಲಿ ಬಂದು, ಬಸ್ಸಿಂದ ಇಲ್ಲಿ ಮೆಟ್ರೋ ಇದೆ, ಅಲ್ಲಿ ಫಸ್ಟ್ ಸ್ಟಾಪ್ ಚಲ್ಗಟ್ಟ ಅಲ್ವಾ ಮಮ್ಮಿ? ಚಲ್ಗಟ್ಟ ಹತ್ರ ಲಾಸ್ಟ್ ಸ್ಟಾಪು. ಇಲ್ಲಿ ಚೆಕಿಂಗ್ ಎಲ್ಲ ಮುಗಿಸಿ ಮೇಲೆ ಬಂದು ಗಾಡಿ ಅಂತ ಇದ್ದೀನಿ, ಮೆಟ್ರೋ ಸ್ಟಾರ್ಟ್ ಮಾಡಿ ಇವಾಗ ಹೊರಡಬೇಕು. ಆಗಲೇ 12:45 ಆಗಿದೆ. ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅಲ್ಲಿಂದ ಬಂದು ಪೂಜೆ ಬೇರೆ ಮಾಡಿಸ್ಬೇಕು ಅಂತ ಇನ್ನು ನಮ್ಮಮ್ಮ. ಗೊತ್ತಿಲ್ಲ ಏನಾಗುತ್ತೆ ಎಂತ ಆಗುತ್ತೆ, ಎಷ್ಟು ಟೈಮ್ ಸೇವ್ ಆಗುತ್ತೆ ನೋಡೋಣ ಬನ್ನಿ. ಅಲ್ಲೋಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ತೀನಿ. ಪಾಪು ತೋರಿಸಲ್ಲ, ನಮ್ಮ ಅಕ್ಕನ ತೋರಿಸ್ತೀನಿ. ಪಾಪುಗೆ ತೋರ್ಸಕ್ಕೆ ಬಿಡ್ತದೆ ದೊಡ್ಡಮ್ಮ, ತೋರಿಸು ಅನ್ಕೊಬೇಕು ಅಷ್ಟೇ. ಬನ್ನಿ ಹೋಗೋಣ. ನಾವು ಮೆಜೆಸ್ಟಿಕ್ಗೆ ಬಂದು ರೀಚ್ ಆಗಿದ್ದೀವಿ. 2 ಮೀಟ್ರ್ ಹತ್ಕೊಬಂದು ರೀಚ್ ಆಗಿರುವುದು ಮೆಜೆಸ್ಟಿಕ್ಗೆ. ಇಲ್ಲಿಂದ ನಂಗಂತೂ ದೇವರೇ ರೂಟ್ ಗೊತ್ತಿಲ್ಲ, ನಮ್ಮ ಅಮ್ಮನೇ ಹೇಳ್ಬೇಕು ನನಗೆ. ಮೇಲೆ ಹೋದರೆ ಗೊತ್ತಾಯ್ತು. ನೋಡೋಣ ಬನ್ನಿ ಇದೇನಾ ಏನು ಅಂತ. ಸೊ ವಾಣಿ ವಿಲಾಸ್ ಹಾಸ್ಪಿಟಲ್. ಸೋನ್ಸ್ ಹಾಯ್. ಪಾಪ ನಮ್ಮ ಅಕ್ಕ ಪೇಷೆಂಟ್ ಆಗೋಗಳು 15 ದಿನದಿಂದ ಹಾಸ್ಪಿಟ್ಲು ನೋಡಿ ನೋಡಿ ನಮ್ಮ ಅಕ್ಕ ಪಾಪ ಕೈಯಲ್ಲಿ ಗ್ಲೂಕೋಸ್ ಪಾಪ. ಇನ್ನು ಲೈಫಲ್ಲಿ ನೀನು ಹಾಸ್ಪಿಟ್ಲಿಗೆ ಕಾಲಿಡಲ್ಲ. ನಮ್ಮ ಶಿಷ್ಯನ ನೋಡಿ, ಅವ್ನ ವಿಡಿಯೋದಲ್ಲಿ ತೋರಿಸಲ್ಲ. ಸುಬ್ಬಾ ಈ ಮುಖ ಗೊಂಬೆ ಕೂರ್ಸಂತೆ ಶೋನ ಬಂಗಾರ ಬೈ ಕೇಳ್ತೆ. 1 ತಿಂಗಳು ಹಾಸ್ಪಿಟ್ಲಲ್ಲೇ ಅವನೇ ನಮ್ಮ ಸಿದ್ಧ. ಸಾಕು, ತೋರಿಸಲ್ಲ ಇವನ್ನ, ದೃಷ್ಟಿಯಾಗಿ ಹೋಗುತ್ತೆ. ಹೋಗಿ ನಮ್ಮಮ್ಮ ಅವ್ರ ಜೊತೆ ಮಾತಾಡ್ತಾ ಇದೆ. ಹಾಸ್ಪಿಟ್ಲು ಇಷ್ಟು ದೊಡ್ಡದಾಗೈತೆ ಅದು, ಯಪ್ಪ ಸಿಕ್ಕಾಪಟ್ಟೆ ದೊಡ್ಡ ಹಾಸ್ಪಿಟಲ್. ಈ ಹಾಸ್ಪಿಟ್ಲು ನೋಡ್ತಾ ಇದ್ದ ಸ್ಟ್ಯಾಚ್ಯೂ. ಸೊ ಇದನ್ನು ನೋಡ್ತಾ ಇದ್ರೆ ನಾನು, ಇದು ಯಾವುದೋ ಹಳೆಯ ಪಿಕ್ಚರು, ಪೊಲೀಸ್ ಇದೇನದು ಸ್ಟೇಷನ್ ಇರುತ್ತಲ್ಲ, ಜೈಲು ಹಂಗೈತೆ. ಫುಲ್ ದೊಡ್ಡ ಹಾಸ್ಪಿಟಲ್. ಹಿಂಗ ಬನ್ನಿ ಹೋಗೋಣ. ಪಾಪ ನೋಡಿಕೊಂಡು ಊಟ ಕೊಟ್ಟು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ನಾವು ಪಾಪುನ ಮತ್ತು ನಮ್ಮ ಅಕ್ಕನ ನೋಡಿಕೊಂಡು ನಾವು ಬಂದಿದ್ದು ಮಾರ್ಕೆಟಿಗೆ. ಬಿಕಾಸ್ ದೇವಸ್ಥಾನದಲ್ಲಿ ಪೂಜೆ ಇತ್ತು ಅಂತ ಹೇಳಿದ್ನಲ್ಲ, ಪೂಜೆಗೆ ಏನೇನು ಬೇಕೋ ಎಲ್ಲ ಅಲ್ಲಿಂದನೇ ತೊಗೊಬಂದ್ಬಿಡೋಣ. ಸೊ ಆಲ್ರೆಡಿ ಟೈಮ್ ಆಗೋಗಿತ್ತು. ಇಲ್ಲಿ 3:30ಗೆಲ್ಲ ಪೂಜೆ ಮಾಡೋರು ಬರ್ತಾರೆ ಅಂತ ಹೇಳಿದರು. ಸೊ ಅಲ್ಲಿಂದನೇ ತೊಗೊಬಂದರೆ ಈಸಿ ಆಗುತ್ತೆ ಅಂತ ಹೇಳಿ ನಾವು ಮಾರ್ಕೆಟ್ಗೆ ಹೋಗಿ ಅಲ್ಲೇ ಹೂವು, ಹಣ್ಣು, ನಿಂಬೆಹಣ್ಣು, ಬಾಳೆಹಣ್ಣು ಎಲ್ಲ ತೊಗೊಂಡು ಅಲ್ಲಿಂದ ಮೆಟ್ರೋ ಹತ್ತಿ ಚಲ್ಗಟ್ಟಾಗೆ ಬಂದು ಚಲ್ಗಟ್ಟದಿಂದ ಬಸ್ ಹತ್ತಿ ಬಂದಿದ್ದಾಯಿತು. ಸಿಕ್ಕಾಪಟ್ಟೆ ಜನ ಇದ್ದರು ಮಾರ್ಕೆಟಲ್ಲಿ ಜನನೇ ಕಮ್ಮಿ ಇರಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಬಿಕಾಸ್ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ, ಸೊ ಅದಕ್ಕೋಸ್ಕರನಾದರೂ ಜನ ಶಾಪಿಂಗ್ಗೆ ಅದಕ್ಕೆ ಇದಕ್ಕೆ ಅಂತ ಬರ್ತಾನೆ ಇರ್ತಾರೆ. ಸೊ ಹೆವಿ ಜನ ಇದ್ದರು. ನಾವಲ್ಲಿ ಐಟಮ್ಸ್ನೆಲ್ಲ ತೊಗೊಂಡು ಬೇಗ ಹೊರಟು ಮೆಟ್ರೋಗೆ. ಹೋಗ್ಬೇಕಾದ್ರೆ ಫುಲ್ಲು ರಶ್ ಇರುತ್ತೆ. ಫುಲ್ ನಾವು ಮೆಜೆಸ್ಟಿಕ್ಕಿಗೆ ಹೋಗಿದ್ದಲ್ವ, ಮೆಜೆಸ್ಟಿಕ್ ಗಂಟ ಫುಲ್ ರಶ್ಶು. ಆ ಕಡೆಯಿಂದ ಬರ್ತಾ ನೋಡಿ ಫುಲ್ಲು ಖಾಲಿ. ಮೆಟ್ರೋನೇ ಫುಲ್ ನಮ್ದಾಗೋಗಿದೆ. ಮಳೆ ಬರ್ತಾ ಇದೆ. ಅಲ್ಲಿ ಸಿದ್ಧಿವಿನಾಯಕ. ಸೊ ಇವಾಗ ಕೊನೆ ಸ್ಟಾಪ್ ಚಲ್ಗಟ್ಟಾಗೆ ಬಂದಿದ್ದೀವಿ. ಇವಾಗ ಇಲ್ಲಿಂದ ಬಸ್ ಹತ್ತಿ ನಮ್ಮೂರಿಗೆ ಹೋಗಿ ಅಲ್ಲಿ ಪ್ರಸಾದಕ್ಕೆ ರೆಡಿ ಮಾಡ್ಕೋಬೇಕು. ಸ್ಟಾರ್ಟ್ ಮನೆಗೆ ಹೋಗಿ ಟಕ್ಕಂತ ಕೆಲಸ ಸ್ಟಾರ್ಟ್ ಮಾಡಬೇಕು. ನೋಡಿ ಫುಲ್ಲು ಖಾಲಿ. ಮೆಟ್ರೋನೇ ನಮ್ಮ ಹೆಸರು. ಒಬ್ಬೊಬ್ಬರು ಕೂತಿದ್ದಾರೆ ಅಷ್ಟೇ.
ಹೇ ಗೈಸ್, ಏನು ಮತ್ತೆ ಅವಳು ಮನೇಲೇ ಕೂತ್ಕೊಂಡು ವ್ಲಾಗ್ ಮಾಡ್ತಿದ್ದಾಳೆ ಅಂದ್ಕೊಳಕ್ಕೆ ಹೋಗಬೇಡಿ. ಅಲ್ಲಿಂದ ಹಾಸ್ಪಿಟಲಿಂದ ಮೆಟ್ರೋಯಿಂದ ಬಂದು ಏನದು ಹಾಸ್ಪಿಟ್ಲಿಂದ ಬಂದು ಏನದ ದೊಡ್ಡಪ್ಪ ತಂದಿರ್ತದ. ದೊಡ್ಡಪ್ಪ ಅಂಗಡಿಗೆ ಹೋಗಿ ದೊಡ್ಡಪ್ಪ ಬೋಟಿ ತರಕಾರಿ ಎಲ್ಲ ತಂದೈತೆ. ನಮ್ಮಮ್ಮ ಬೆಳಗ್ಗೆ ಸೊಪ್ಪು ತೊಗೊಂಡೈತೆ, ಮತ್ತೇನು ತಂದೈತಿ, ಮೊಟ್ಟೆ ಎಲ್ಲ ತಂದೈತೆ. ಏನೇನಾಯಿತು? ಸೊ ನಾನೇನು ಹೇಳಕ್ಕೆ ಬಂದೆ ಅಂತಂದರೆ, ಅಲ್ಲಿಂದ ಹಾಸ್ಪಿಟಲಿಂದ ಬಂದ್ವಾ ಅಷ್ಟೊತ್ತಲ್ಲಿ ಪೂಜಾರಿ ಅವ್ರು ಬಂದ್ಬಿಟ್ಟಿದ್ರು. ನಮ್ಮಮ್ಮ ಅಲ್ಲಿಂದ ಓಡಿ ಓಡಿ ಹೋಗಿ ಅಪ್ಪಚ್ಚಿ ನಮ್ಮ ಅಕ್ಕ ಹೆಲ್ಪ್ ಮಾಡೈತೆ. ನಮ್ಮ ಅಕ್ಕ ಅಂದರೆ ನಮ್ಮಮ್ಮ ಏನಾಗಬೇಕು ಅಕ್ಕನೇ ಸ್ವಂತ ಅಕ್ಕನೇ ಮೀನ್ಸ್ ದೊಡ್ಡಪ್ಪನ ಮಗಳು, ಮೀನ್ಸ್ ನಮ್ಮ ಅಪ್ಪನ ಅಣ್ಣನ ಮಗಳು. ನನಗೆ ಅಕ್ಕ, ನಮ್ಮಮ್ಮನ ಮಗಳು. ಅಕ್ಕ ನಾವು ಬರೋ ಅಷ್ಟರಲ್ಲಿ ಪಾಪ ಆಚೆ ಎಲ್ಲ ತೊಳಿತಾಯಿದ್ರು. ಅಷ್ಟೊತ್ತಲ್ಲಿ ಮಮ್ಮಿ ಹೋದರು. ಪಾಪ ಪೂಜಾರಿ ಅವರು ಬಂದು ಕಾಯ್ತಾಯಿದ್ರು. ಆದರೂ ಪರವಾಗಿಲ್ಲ ಅಂಥೇಳಿ ಪಾಪ ವೆಯ್ಟ್ ಮಾಡಿದ್ರು ಅವರು. ನಾನು ಅಂಗಡಿಗೆ ಹೋಗಿ ಪ್ರಸಾದಕ್ಕೆ ಏನೇನು ಬೇಕು ಅಂಥೇಳಿ ತೊಗೊಂಡು ಬರೋಷ್ಟರಲ್ಲಿ ಮಮ್ಮಿ ರಂಗೋಲಿ ಹಾಕಿ ನೀರೆಲ್ಲ ಹಾಕಿ ಕ್ಲೀನ್ ಮಾಡಿದ್ರು. ಅಕ್ಕನಕ್ಕಿತ ಎಲ್ಲ ಹಾಕಿದ್ರು. ನಾನು ಪ್ರಸಾದನೂ ಮನೇಲಿ ಮಾಡಿಲ್ಲ, ಡೈರೆಕ್ಟ್ ಅಲ್ಲಿಗೆ ಹೋಗಿ ಅಲ್ಲೇ ಪ್ರಸಾದ ಕುತ್ಕೊಂಡು ಮಾಡಿದೆವು. ಮೀನ್ಸ್ ನಮ್ಮ ದೊಡ್ಡಮ್ಮನ ಮನೇಲೇ ಪಾತ್ರೆ ಸೌಟು ಎಲ್ಲ ನಮ್ಮ ದೊಡ್ಡಮ್ಮನ ಮನೇಲೇ ಸಿಕ್ತು. ಎಲ್ಲ ದೊಡ್ಡಮ್ಮನ ಮನೇಲೇ ಎತ್ಕೊಂಡು ಅಲ್ಲೇ ಪ್ರಸಾದ ಮಾಡಿ ಅಲ್ಲೇ ಇಟ್ಟು ಅಲ್ಲೇ ಕೊಟ್ಟು ಎಲ್ಲ ಮುಗಿಸಿ ಹಾಸ್ಪಿಟ್ಲಿಂದ ಡೈರೆಕ್ಟ್ ದೇವಸ್ಥಾನದಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ ನಾವು. ಅಷ್ಟೇ. ಅಡುಗೆ ಏನು ಮಾಡ್ತೀಯ? ದೊಡ್ಡಪ್ಪ ತಂದೈತೆ ನೋಡಿ ತರಕಾರಿ ತೋರಿಸೋದು ಏನು ತಂದೈತೆ ಅಂತ ವ್ಲಾಗ್. ಅದೇನೆ ತರಕಾರಿ, ಮಾಮೂಲಿ ತರಕಾರಿ ತಂದೈತೆ. ಅದಾಕ್ಬಿಟ್ಟು ಸಾಂಬಾರು ಮಾಡ್ತೀಯ. ಬೆಳಗ್ಗೆ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ ಗೈಸ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.